ಇವತ್ತು ಏನು ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರ ಧರ್ಮಪತ್ನಿ ತಾಯಿ ಶ್ರೀಮತಿ ಲಕ್ಷ್ಮೀವರ್ಣ ಅಮ್ಮನವರ ಏನು ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಆಚರಿಸಿದಂತೆ ಈ ವರ್ಷ ಕೂಡ ನಾವು ನಗರದ ಗೋಸಾಸ್ಪತ್ರೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಆವರಣದಲ್ಲಿ ಬಡವರಿಗೆ ಒಂದು ಅನ್ನದಾನ ಕಾರ್ಯಕ್ರಮ ಮತ್ತು ಗರ್ಭಿಣಿ ಹೆಣ್ಮಕ್ಕಳಿಗೆ ಒಂದು ಬ್ರೆಡ್ ಹಣ್ಣು ಹಂಪಲವನ್ನು ಹಂಚುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದೇ ರೀತಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಎಲ್ಲ ಭಾಗಗಳಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಈ ದಿನ ನಮ್ಮ ನಾಯಕರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರು ಈ ಒಂದು ಹುಟ್ಟಿಹಬ್ಬಕ್ಕೆ ಇರಬೇಕಾಗಿತ್ತು. ಆದರೆ ಏನೋ ಒಂದು ಅನಿವಾರ್ಯ ಕಾರಣ ಇವತ್ತು ಅವರಿಗೆ ಜನಾರ್ದನ್ ರೆಡ್ಡಿ ಅಣ್ಣನವರಂದರೆ ಒಂದು ಶಕ್ತಿ. ಅವರು ನಮಗೆ ಅಡ್ಡಿ ಆಗ್ತಾರೆ ಅಂತೇಳಿ ಇವತ್ತು ರಾಜಕೀಯ ಷಡ್ಯಂತ್ರದಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕೇಸ್ಗಳನ್ನ ಹಾಕಿಸಿ ಇವತ್ತು ತಾವು ಗಮನಿಸಬೇಕು. ಸಮ್ಮರು ಒಂದು ಹಾಲಿಡೇಸ್ 15 ದಿನ ಇದೆ ಅಂತ ಅದು ಬೇಕಂತ ಇಟ್ಕೊಂಡು ಅವರು ಬರಬಾರ್ದು ಅಂತ ಹೇಳಿ ಹಾಕ್ಸಿದ್ದಾರೆ. ಅಂದರೆ ಇವತ್ತು ಕರ್ನಾಟಕದ ಜನತೆ ನೋಡ್ತಾ ಐತೆ. ಒಳ್ಳೆಯದವ್ರಿಗೆ ಒಳ್ಳೆ ಆಗುತ್ತೆ. ಸಿಂಹ ಎಲ್ಲಿದ್ರೂ ಸಿಂಹನೇ, ಅದು ಜೈಲಲ್ಲಿದ್ದರೂ ಸಿಂಹನೇ, ಹೊರಗಡೆ ಇದ್ದರೂ ಸಿಂಹನೇ. ಹಾಗಾಗಿ ತಾಯಿ ಲಕ್ಷ್ಮೀವರ್ಣ ಅಮ್ಮನವ್ರಿಗೆ ಎಲ್ಲರೂ ಕಾರ್ಯಕರ್ತ ಅಭಿಮಾನಿಗಳು ಎಲ್ಲರೂ ಧೈರ್ಯ ತುಂಬಿಸೋ ಕೆಲಸ ಮಾಡಿದ್ದೀವಿ. ಅವರು ಕೂಡ ನಮ್ಮ ಜೊತೆಯಲ್ಲಿದ್ದೀರಿ, ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇದ್ದೀವಿ. ಒಳ್ಳೆಯ ದಿನ ಬಂದೇ ಬರುತ್ತೆ ಅಂತ ಹೇಳುತ್ತಾ ಆ ತಾಯಿ ಕನಕದುರ್ಗಮ್ಮ ಆಶೀರ್ವಾದ ಸದಾ ಅವ್ರ ಕುಟುಂಬದ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರುಗಳು, ಮಾರೇಶಣ್ಣವರು, ಸ್ವಾಮಿನಾಯಕಣ್ಣವರು, ಎಲ್ಲರೂ ಕಾರ್ಯಕರ್ತರು, ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೂ ಹೆಸರಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.